ಆಕಾಶವಾಣಿ ಕಾಶಿ ಕೈಲಾಸ ಬಾನುಲಿ ನಾಟಕ ರಚನಾ ಸ್ಪರ್ಧೆಯಲ್ಲಿ ಪುರಸ್ಕೃತವಾದ ನಾಟಕ. ರಚನೆ ಶ್ರೀ ಬಿಆರ್ ಪೊಲೀಸ್ ಪಾಟೀಲ್. ನಿರ್ದೇಶನ ಡಾ ಶಶಿಧರ ನರೇಂದ್ರ. ಕೇಳಿ ನಾಟಕ ಕಾಶಿ ಕೈಲಾಸ. ಮನಿ ಬಂತು, ಇಳಿಬೇವ ಇಳಿ. ಏ ಬಾಳು, ನೀನು ಇಳಿದ್ ಬಾರೋ. ನಾನು ಇಳಿತೀನಿ. ಅವ್ವ ನನ್ ತಾಯಿ, ಮನಿ ಎಲ್ ತೆಗೀದು ಅವ್ರ ಮನಿ ಅಲ್ಲೋ, ಇಲ್ಲಿಗೆ ಕರ್ಕೊಂಬಂದ್ಯೋ ಬಾಳ ನನ್ನ. ಯವ್ವ ಇಲ್ಲಿ ಬ್ಯಾಡ, ನಮ್ಮ ಮನಿಗೆ ಅಂದ್ರ ನಿನ್ನ ಮನಿಗ್ ಕರ್ಕೊಂಡ್ ನಡಿ ಎಂದೆ. ನನ್ನ ಮನಿ ಬೇವ ಇದು. ಹೌದ, ಇದ ಕಾಶಿಬಾಯಿ ಮಗ ಹುಚ್ಚಪ್ಪಂದು. ನೀ ನನಗ ಹುಚ್ಚಪ್ಪ ಅಂತ ಹೆಸರಿಟ್ರು, ಇವತ್ತು ನಾ 1000 ಮಂದಿಗೆ ಈಶ್ವರ ಹುಚ್ಚೇಶ್ವರ ತಿಳಿತೇನು? ಹೌದು ಚಿಗವ್ವ, ನಮ್ ಹುಚ್ಚು ಬಹಳ ದೊಡ್ಡ ಕಾಂಟ್ರಾಕ್ಟ್ರು, ಬಹಳ ದೊಡ್ಡ ಶ್ರೀಮಂತ ಆಗ್ಯಾನ ಅಂತ ನಾನು ಕೇಳಿದ್ದೆ. ಆದ್ರ ಅವನ ಮನಿ ಇಷ್ಟು ದೊಡ್ಡದ ಅಂತ ನನಗ ಅನ್ಸಿದ್ದಿಲ್ ಬಿಡು. ಅವು ನನ್ ತಾಯಿ, ಏಸ್ ಬಾಗ್ಲ ಏಸ್ ಕಿಟಕಿ ಬಾಳು. ಏನ್ ಚಿಗವ್ವ, ಒಂದ್ ಕಾಲಕ್ಕ ಪಡಕಿಗೆ ಪಿರೆ ಆಗಿದ್ ನಾನು ಇವತ್ತ ದೊರೆ ತಾಯಾಗೀನಿ ಅಂದ್ರ ಹ್ಯಾಂಗ ನಂಬ್ಲೆ ನಾನು? ಕಣ್ಣಿಗೆ ಕಾಣ್ತದಂದ್ರ ನಂಬಕ ಬೇಕಲ್ಲ ಚಿಗವ್ವ. ಈಟೆಲ್ಲ ಹ್ಯಾಂಗ್ ಗಳಿಕೆ ಮಾಡ್ದೋ ಹುಚ್ಚು? ಜಾದೂ ಮಾಡಿದ್ಯೋ ಏನ ದರೋಡಿ ಮಾಡಿಯೋ? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲ ಒಳಗ್ ಬರ್ರಿ ಬೇವ. ಸಾವಕಾಶ ಸಾವಕಾಶ. ಅವು ನನ್ನ ಬಾಗ್ಲ ಮುಂದ್ ನಿಂತ್ರ ಮಕ ಕಾಣ್ತದಲ್ಲ ಯವ್ವ, ಗಮ್ ಅಂತ ವಾಸನಿಗೆ ಮೈ ಜುಮ್ ಅಂತೈತಲ್ಲೋ ಬಾಳ. ಹೌದು ಚಿಗವ್ವ, ಇದು ಶ್ರೀಗಂಧದ ಬಾಗ್ಲ. ಗಮ್ ಅನ್ನೋಲ್ದೇನು ಮತ್ತ? ಏ ಬಾಳು, ಈ ಒಂದು ಬಾಗ್ಲಕ್ಕ 3 ಲಕ್ಷ ಖರ್ಚಾಗಿದೇನ್ಪ. ಏನ್ ಕುಸ್ರಿ, ಏನ್ ಕೆಲ್ಸ, ಏನ್ ಹುಚ್ಚ, ಏನ್ ಇಸಿರು ನಿಂದು? ಎಲ್ಲಾ ಭಗವಂತನ ಆಶೀರ್ವಾದ ಬೇಯವ್ವ, ಮತ್ತ ಎಲ್ಲಾ ನಿನ್ನ ಹರಿಕೆ. ಹೌದ, ಬಾಗ್ಲು ಎಷ್ಟು ಚಂದಿದ್ರೇನು ನನಗೆ ಈ ರೀತಿ ಪಸಂದಿಲ್ ಬಿಡು. ಇದು ಮನಿ ತಲಬಾಗ್ಲ ಹಗಲು ಹೊತ್ತು ತಗದೇ ಇರ್ಬೇಕು, ಅದ ಐಸಿರಿ. ಮುಚ್ಚಿದ ಬಾಗ್ಲ ಮನಿ ಕಾಯಕ್ ಪೊಲೀಸ. ನಿನಗ ಗೊತ್ತಾಗುದಿಲ್ಲ ಅಲ್ವೇ? ಯಾಕೋ? ಬಾಗ್ಲ ಯಾವತ್ತು ತೆರೆದಿಟ್ರ ಒಳಗಿನ ಗಂಟಲ್ಲ ಮನುಷ್ಯರ್ನು ಹೊತ್ಕೊಂಡು ಹೋಗ್ತಾರ. ಅಲ್ಲೇನೋ ಬಾಳು? ಹೌದ್ ಹೌದು ಹೌದು ಹುಚ್ಚು. ದಿನಾ ಪೇಪರ್ನ್ಯಾಗ ಟಿವಿ ಒಳಗ ಇದ ಸುದ್ದಿ. ನಮ್ಮೂರ ಹಿಂಗಿಲ್ ಬಿಡಪ್ಪ. ಈಗೂ ಹರ್ಯಾಗ ತೆಗದ ಬಾಗ್ಲ ಹಿಕ್ಕುದು 4 ತಾಸು ರಾತ್ರಿ ಆಗಿಂದನ. ಅದು ಹಳ್ಳಿ ಬೇಯವ್ವ, ಇದು ಪ್ಯಾಟಿ. ಅಲ್ಲೋ ಹುಚ್ಚು, ಇಷ್ಟು ದೊಡ್ಡ ಪಟಾಂಗಳೈತಿ, ಒಂದು ಸಾರಣಗಿ ಇಲ್ಲ, ರಂಗೋಲಿ ಇಲ್ಲ, ಎಲ್ಲ ಬೋಳ್ಬೋಳ ಅನ್ಸಂಗಿಲ್ಲ. ಇದು ರಂಗೋಲಿ ಹಾಕಕ ಯಾರಿಗೆ ಪುರ್ಸತ್ ಐತಿವೆ? ಇಲ್ಲೇ ಪುರ್ಸತ್ತಿರೋರು ಹೊತ್ತುಗಳಕ್ ಹಾಕೋದಿಲ್ಲಿ ರಂಗೋಲಿ. ಬಂದೋರ್ಗೆ ಬರ್ರಿ ಅಂತ ಎದಿ ಕದ ತೆಗೆದು ಒಳಗ ಕರ್ಕೊಳ್ಳೋ ಪರಿ ಅದು. ಗಾಳಿ ಧೂಳಿ ಮಾರಿ ದುರ್ಗಿ ಒಳಗ್ ಬರ್ಲಾರ್ದಂಗ ಕೊರಿಯೋ ಅಡ್ಗಿರಿ ರಂಗೋಲಿ. ಆದ್ರ ಈ ಮನ್ಯಾಗಿರೋ ಮಂದಿಗೆ ಅಷ್ಟು ಪುರ್ಸೊತ್ತಿಲ್ಲ ಅಂದಿ. ಅಂದ್ರೆ ಈ ಊಟ ಮಾಡಕ್ಕೂ ಪುರ್ಸತ್ತಿಲ್ಲ ನೀ ಮಂದಿಗೆ? ಉಪವಾಸ ಇರ್ತಾರನ? ಚಿಗವ್ವ, ಈ ಸಾಪ್ಗಲ್ ಅದಾವಲ್ಲ, ಇದಕ್ಕ ಗ್ರಾನೈಟ್ ಅಂತಾರ. ಹೌದನ? ಇದ್ರ ಮೇಲೆ ಸಾರಣಗಿ ಹ್ಯಾಂಗ್ ಮಾಡೋದು, ರಂಗೋಲಿ ಹ್ಯಾಂಗ್ ಹಾಕೋದು, ಹಾಕಿದ್ರ ನಿಲ್ತದೇನದು? ಹೌದ್ ಬೇ, ಬಾಳು ಹೇಳಿದ್ದು ಕರೆ ಐತಿ, ಅದಕ್ಕೆ ಹಾಕಿಲ್ ನೋಡು. ಮನಿ ಚಂದದಕ್ಕಿನ ಚಲುವಿರ್ಬೇಕು, ಉದ್ದ ಅಗಲಕ್ಕಿನ ಲಕ್ಷಣ ಸುದ್ದಿರ್ಬೇಕು. ಭಾರಿ ಬೆಳೆದೆ ಬಿಡ ನೀನು. इतनी देर क्यों बे? कहाँ जाके मरे थे सब लोग? ಸಾರಿ ಸಾಬ್, ಕಲ್ತಿ ಹೋಯ್. वो सब सामान लेके अंदर लाओ. ಯವ್ವ, ಏ ಬಾಳು, ಒಳಗ್ ಬರ್ರಿ. ಯವ್ವ, ಅಲ್ಲಿ ಆ ಕುರ್ಚಿ ಐತಲ್ಲ, ಅದ್ರ ಮೇಲೆ ಕುಂಡ್ರು ಬೇ. ಹ್ಞೂ ಯಪ್ಪ. ಯವ್ವ, ಎಷ್ಟು ಮೆತ್ತಗೈತೆ ತಮ್ಮ ಇದು. ಒಳಗ ಮುಳುಗಿಳುತ್ತೆ ನನ್ ಮತ್ ನಾನು. ಇಲ್ಲ ಹೇಳ ಚಿಗವ್ವ, ಇದು ಸ್ಪಂಜಿಂದು. ಮ್ಯಾಲೆ ಕುತ್ನಿ ಅರಿವಿ ಹಾಕಿ ಹೊಲ್ದಾರಲ್ಲ, ಅದಕ್ಕೆ ಹಿಂಗಾಗ್ತದ. ಅಲ್ಲಿ ಒಳಗ ಏಟ್ ದೊಡ್ಡ ಪಡ್ಸಾಲಿ, ಬಣ್ಣ ಬಣ್ಣದ ಲೈಟಾ. ಇದೇನ್ ಕನಸ ಏನ್ ಖರೇನೋ ಹುಚ್ಚಪ್ಪ? ಕನಸ ಅಲ್ವೇ, ಖರೇನ. ಈ ಮನಿ ನಿಂದ. ಹೇಳು, ಎದ್ದು ಮುಖ ತೊಳ್ಕೊ, ಊಟ ಮಾಡೋಣ. ಈ ಕಡೆ ಬಾ. ನೋಡು, ಇದು ಬಾತ್ರೂಮು. ಅಂದ್ರ ಬಚ್ಚಲು ಮನಿ. ನೋಡು, ಈ ನಳದಾಗ ತಣ್ಣೀರ್ ಬರ್ತದ, ಮತ್ತ ಇನ್ನೊಂದು ಆಯ್ತಲ್ಲ, ಇದ್ರಾಗ ಬಿಸಿನೀರ್ ಬರ್ತಾವು. ಏ ಹಗರ್ಕ ಬೇ, ಕಾಲ್ಗಿಲ್ ಜಾರಿತು, ಹಗರ್ಕ ಬಾ. ಕೈ ಹಿಡಿಯ ಒಂದಿಟ್ಟು. ಬಾ ಬಾ ಬಾ. ಯವ್ವ ಯವ್ವ ಯವ್ವ, ಸುತ್ತು ಕಡೆ ಕಾಜು ಕನ್ನೋಡಿ, ತಣ್ಣೀರ್ ಅಂದ್ರ ತಣ್ಣೀರು, ಬಿಸಿನೀರು ಅಂದ್ರ ಬಿಸಿನೀರು. ಅವ್ವಾ ನನ್ನ ಮಗನ ದರ್ಬಾರ. ಬೇವ, ಏನ್ ನೋಡ್ಕೊಂಡ್ ನಿಂತೀನಿ. ಊಟ ಮಾಡಿಂದ ಎಲ್ಲಾ ನೋಡುವಂತ ಮುಖ ತಕೊಂಡು ಬಾ, ಊಟ ಮಾಡೋಣ ಅಂತ. ಹೊತ್ತು ಬಾಳಾತು. ಚಿಗೋ ಒಂದಂಗ
ಭಯಂಕರ ಕಟ್ಸಿ ಬಿಡಪ್ಪ ನೀ ಮನಿನ. ಅಲ್ವೋ ತುಂಬ ನೋಡ ಹೆಂಗಂತೀರಿ, ಕಾಯಿ ನೋಡಿದ್ರೆ ಏನಂತೀರೋ ಏನೋ. ಊಟ ಮಾಡಿಂದ ತಿರುಗಾಡಿ ನೋಡಿರಂತ. ಬರ್ರಿ ಕುರ್ಚಿ ಮೇಲೆ ಕುಂಡ್ರಿ. ಹ್ಞೂ ಯಪ್ಪ ಕುಂದಿರ್ತೇನೆ. ಕುರ್ಚಿ ಸರ್ಸ ಭಾಳ ಒಂದಿಟ್ಟು. ಹ್ಞೂ ಯಪ್ಪ ಕುಂತೆ. ಅವಯ್ಯ ಹುಚ್ಚು, ಏನು ಇದು? ಮೇಜಿನ ತುಂಬ ಕಾಜಿನ ಬಾಟ್ಲ, ಚೀಣಿ ಮಣ್ಣಿನ ಡಬೂರಿ, ಅವ್ರ ತುಂಬ ನಾನಾ ನಮೂನಿ ಅಡಿಗಿ, ತಿನಸ, ಹಣ್ಣು ಹಂಪ್ಲ. ಒಂದು ಕಾಲಕ್ಕೆ ಒಪ್ಪತ್ತಿನ ಕೂಳಿಗೆ ಗತಿ ಇರ್ಲಿಲ್ಲ ನಮಗ. ದೇವ್ರ ಮನಸ್ಸು ಮಾಡಿದ್ರ ಹಿಂಗ ನೋಡ್ ಚಿಕ್ಕವ್ವ. ನಾನು ಹುಚ್ಚು ಕೂಡಿ ಕಲ್ತೋರು, ಆದ್ರ ಅವಂಗ ಇಂಥ ಐಶ್ವರ್ಯ ಬರ್ತೈತಿ ಅಂತ ನಾ ಕನಸು ಮನಸ್ಸಿನಾಗ ಅಂದ್ಕೊಂಡಿರ್ಲಿಲ್ಲ. ಇದನ್ನೆಲ್ಲ ನೋಡಿ ಕೌತುಕ ಅನಿಸ್ತದ ನನಗ. ಹೌದು ಕರೆ ಹೇಳಿ. ಯಾಕೆ ಬೇವ ಏನ ಗೆಣಕಿ ಹಾಕಾಕತ್ತೀಯಲ್ಲ? ಯವ್ವ ನಿನ್ನ ಕಣ್ಣಾಗ ನೀರು ಯಾಕೆ ಬೇವ? ಯಾಕೆ ಕಣ್ಣೀರ್ ಹಾಕಾಕತ್ತಿ? ಕಣ್ಣಾಗ ನೀರು ಬರೋವಲ್ವೇನೋ ಹುಚ್ಚು? ಧರ್ಮು ಕಾಕ ಅಂದ್ರ ನಿಮ್ಮಪ್ಪ ಮಾಲ್ಕಿಗೌಡ್ರ ಮನಿ ಹಳೆಯ ಗ್ವಾಡ್ಯಾಗಿನ ನಿಧಿ ತೆಗ್ಯಾಕ್ ಹೋಗಿ ಗ್ವಾಡಿ ಕುಸಿದು ತರದಾಗ ಮಣ್ಣಾದ್ಮೇಲೆ ಸಣ್ಣ ಸಣ್ಣ 7 ಮಕ್ಕಳನ್ನ ಕರ್ಕೊಂಡು ಅದೆಷ್ಟು ಪಡೆಪಾಟ್ಲು ಅನುಭವಿಸಿದ್ಲು ಚಿಗವ್ವ. 6 ಮಂದಿ ಹೆಣ್ಮಕ್ಳು ಮ್ಯಾಗ ನಾ ಒಬ್ಬ. ಇವ್ರ ಹೊಲಮನ್ಯಾಗ ಕೂಲಿ ಮಾಡಿ ದಿವಸದಾಗ 18 ತಾಸು ದುಡಿದು ನಮ್ಮನ್ನೆಲ್ಲ ಜ್ವಾಕಿ ಮಾಡಿದ್ಲು ನಮ್ಮವ್ವ. ಪೈಗೆ ಪೈ ಕೂಡ್ಸಿಟ್ಟು ನೀನು ಓದಿಸಿ ಇಂಜಿನಿಯರ್ನ್ ಮಾಡಿದ್ಲು. ಹೌದೋ ಬಾಳು, ಆಗ ನೀನು ನಿಮ್ಮಪ್ಪ ಮಲ್ಲಣ್ಣ ನನ್ನ ಕಾಲೇಜಿನ ಫೀಸು ಬೋರ್ಡಿಂಗ್ ಫೀಸು ಕಟ್ಟಿ ನನ್ನ ಈ ಹಂತಕ್ಕೆ ತಂದದ್ದು. ಎಲ್ಲ ಅದನ್ನ ಮರ್ಯಾಕಾಗ್ತದೇನೋ? ಅದಕ್ಕಂತ ಊರ್ ತುಂಬಾ ಮಂದಿದ್ರು, ಎಲ್ಲಾರನ್ನು ಬಿಟ್ಟು ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದದ್ದು. 100 ಕಷ್ಟದ ಬೆನ್ನೇರಿ ಒಂದು ಸುಖ ಬರ್ತದಂತ ಹಿರಿಯರು ಹೇಳಿದ್ದು ಖರೆ ಹೋಯ್ತು ನೋಡು. ಕಣ್ಣೀರು ಒರ್ಸ್ಕೊ ಚಿಗವ್ವ, ನೀ ಕಣ್ಣೀರು ಒರ್ಸ್ಕೊ. ಇದು ದುಃಖದ ಕಣ್ಣೀರಲ್ಲೋ ಬಾಳು, ಸುಖದ ಕಣ್ಣೀರು. ಇಂಥ ಮಕ್ಕಳು ಎಲ್ಲರಿಗೂ ಸಿಗ್ತಾರೇನೋ ಬಾಳು. ಅವೆಲ್ಲ ನೆನಪಾಗಿ ಕಣ್ಣೀರು ಬರ್ತೈತಪ್ಪ, ಕಣ್ಣೀರು ಬರ್ತೈತೆ. ಖರೆ ಹೋಯ್ತು ಚಿಗವ್ವ. ಹುಚ್ಚುನ್ ನಸೀಬ್ ಬದಲಾದ್ರೂ ಅವ ಏನು ಬದಲಾಗಿಲ್ಲ ನೋಡು. ಏ ಬಾಳು, ಅಷ್ಟು ದೊಡ್ಡ ಮಾತಾಡಕ ನಾ ಏನ್ ಅಂತದ್ ಯಾರು ಮಾಡ್ಲಾರ್ದು ಮಾಡೇನಿ. ಇರ್ಲಿ, ಈಗ ಎಲ್ಲರೂ ಊಟ ಮಾಡೋಣಂತ. ಯವ್ವ ಯವ್ವ ಯಾಕಪ್ಪ ಅನ್ನು ಅಲ್ಲೋ, ಹೇ ಹುಚ್ಚಪ್ಪ, ಇದೇನು ಹುಚ್ಚುಚಾರ ಮಾಡಕತ್ತಿ ನೀನು? ಅಲ್ಲೋ, ತುತ್ತು ಮಾಡಿ ನೀನ್ ನನಗ್ ಉಣಿಸುದ? ಹೇ, ನಾ ಎಲ್ಲ ಉಣ್ತೀನಿ ಬಿಡು. ಅಲ್ವೇ ಯವ್ವ, ನಾ ಊರಿಗೆ ಬಂದಾಗ ಇವು ನೀನ ನನಗೆ ತುತ್ತು ಮಾಡಿ ಉಣಿಸ್ತಿದ್ದಿ. ಮತ್ತ ಅವ್ವ ಮಗಗ ಉಣಿಸ್ಬೇಕು, ಆದ್ರ ಮಗ ಅವ್ವಗ್ ಉಣಿಸ್ಬಾರ್ದೇನು? ಹಂಗಲ್ಲೋ, ಮಗಗ ಅವು ಉಣಿಸಿದ್ರ ಅದೇನ್ ದೊಡ್ಡ ವಿಷಯ ಅಲ್ ಬಿಡು. ಆದ್ರ ಮಗ ಅವು ಉಣಿಸಿದ್ರ ಅಯ್ಯ ಇದೇನ ಅಸಹ್ಯ ಅಂತಾರ ಮಂದಿ. ಯವ್ವ, ಯಾರ ಏನಾರ ಅನ್ಕೊಳ್ಳಿ, ನಾನು ನನ್ನ ಮನಸ್ಸಿಗೆ ಸರಿ ಅನ್ಸಿದ್ದನ್ನ ಮಾಡವ. ಉಣ್ಣು, ನೀ ಹೊಟ್ಟೆ ತುಂಬ ಉಣ್ಣು ಬೇಯವ್ವ. ಹೂನಪ್ಪ, ಉಣಿಸ್ ಉಣಿಸ್. ಹಡದ್ ಹೊಟ್ಟಿ ತಣ್ಣಗಿಡೋ ಮಕ್ಕಳು ಅಂದ್ರೆ ಇಂಥವ್ರ ನೋಡ್ಯಪ್ಪ. ನಾ ಎಷ್ಟು ಜನ್ಮದ ಪುಣ್ಯ ಮಾಡಿದ್ನು ಏನೋ ನಿನ್ನಂತ ಮಗನ ಹಿಡಿಬೇಕಾರ. ಚಿಗವ್ವ 10 ಸಾರಿ ಅದ ನನ್ ಚಿಗವ್ವ. ಅವನಪ್ಪ ಯಪ್ಪ ಸಾಕ್ಯಪ್ಪ, ಬೇಗ ಬೇಡದ್ದು ಹೊಟ್ಟೆ ಬಿರು ಮಠ ಉಣಿಸಿದಿ ಸಾಕ. ಆಯ್ತು ಹಂಗಾರ, ಕೈ ತೊಳಿತೇನೆ ತಡಿಯ, ಕೈ ತೊಳಿತೀನಿ. ಛೇ ಏನಿನ ಯಾರ ಹುಚ್ಚ ಅಂದಾರ ಇಬ್ಬರಿಗೂ. ಈಸ್ ದಿನ ಊರ್ ಮಂದಿ ಮುಸ್ರಿ ತೊಳ್ದಾಕಿ ನಾನು, ನನಗ ನನ್ನ ಕೈ ತೊಳ್ಕೊಳಕ್ ಬರಂಗಿಲ್ಲ ಅಂತೇನು ಹುಚ್ಚ? ಅಲ್ವೇ ಅವ್ವ, ಯಾರು ಏನಾರ ಅಂದ್ಕೊಳ್ಳಿ, ನಾನು ಮಾತ್ರ ನಿನ್ನ ಕೈ ತೊಳೆವನ. ಈಗ ಈ ಟವೆಲ್ ತಗೋ, ಕೈ ಒರ್ಸ್ಕೋ. ನೀ ಚಲೋತ್ನಾಗ ಉಣ್ಲಿಲ್ ನೋಡ್ಬೇವ. ಏ ಬಾಳು, ನೀನು ಚಲೋತ್ನಾಗ ಊಟನ ಮಾಡಿಲ್ ಬಿಡೋ. 10 ಮಂದಿ ಉಣ್ಣೋಷ್ಟು ನಾ ಒಬ್ಬನ ಉಂಡೇನಿ. ಇನ್ನ ಎಷ್ಟರ ಉಂಡ್ರೆ ನಿನಗ ತೃಪ್ತಿ ಆಗ್ತದೋ ಮಾರಾಯ? ಚಿಗವ್ವ ಹೇಳ್ದಂಗ ನಿನ್ನಂತ ಮಗ ನೀ ಒಬ್ಬನ ಸಾಕು ನಿಮ್ಮ ಹೊಗಳಿಕೆ. ನೋಡ್ರಿ, ಇನ್ನ ಹಣ್ಣು ತಗೊಳ್ರಿ. ಇಲ್ಲೇ ಸೇಬು ಹಣ್ಣು, ಬಾಳೆಹಣ್ಣು, ಸಂತ್ರಿ ಹಣ್ಣು, ಸಪೋಟ, ಪಪಾಯಿ, ನಿಮಗೇನು ಬೇಕಾಗಿದ್ದು ತಗೊಂಡ್ ತಿನ್ರಿ. ಒಳಗ ಜಾಗ ಖಾಲಿ ಇದ್ರಲ್ಲ ತುಂಬ್ಕೊಳಕ, ಆಮೇಲೆ ನೋಡೋಣ. ಈಗಂತೂ ನನಗೆ ಯಾವ್ದು ಬೇಡಪ್ಪ, ಹೇಳ್ರಿ ಹೇಳ್ರಿ. ಯವ್ವ, ಹಂಗಾದ್ರ ಬರ್ರಿ ಕಡೆ ಈ ಸೋಫಾದ ಮೇಲೆ ಕುಂಡ್ರು. ಬರ್ರಿ 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 ಬರ್ರಿ. ಎಲೆ ಅಡಿಕೆ ಹಾಕೊಡ್ರಿ. ಸುಧಾ ಸುಧಾ बाहर आओ, माँ जी को प्रणाम कर. हाँ, इनको भी. ये मेरा खास दोस्त है बाळू, बाळा साहेब पाಟೀಲ್. ಇರ್ಲಿ ಬಿಡು ಹೇಳ್ತಂಗಿ ಹೇಳ. ಹುಚ್ಚ ಯಾರೀ ಹುಡುಗಿ? ಯವ್ವ, ಈಕಿ ನಿನ್ನ ಸೊಸಿವೆ ಯವ್ವ, ನನ್ನ ಹೆಂಡತಿ ಸುಧಾ ಅಂತ. ಏನಂದಿ ನೀನು? ಇದೇನ್ ಹೇಳ್ಬಾರ್ದು ಹೇಳಿದೆ ಹುಚ್ಚ. ಮದುವೆ ಅಂದ್ರ ಊರ್ ದೈವ, ಮಂದಿ, ಮಕ್ಕಳು, ದೈದಕ್ಕಿ, ಗಂಗಸ್ಥಳ, ನಿಬ್ಬಣ, ಅರಿಶಿನ ಇದೆಲ್ಲ ಇರ್ತೈತಿ. ಹಡದವ್ಗ ಒಂದು ಮಾತು ಹೇಳಿಲ್ಲ ನೀನು. ಅಕ್ಕಂಗಿರ್ ಕರೆಸ್ಲಿಲ್ಲ, ಊರ್ ಹಿರಿಯರ್ ಅನ್ಲಿಲ್ಲ, ಗ್ರಾಮ ದೇವತೆಗೆ ಸೀರೆ ಉಡಿಸ್ಲಿಲ್ಲ, ಮುತ್ತೈದರಿಗೆ ಉಡಿ ತುಂಬಲಿಲ್ಲ, 500 ಕರೆಸ್ಲಿಲ್ಲ, ಮನಿ ದೇವರೇ ಹರಕಿ ತೀರಿಸ್ಲಿಲ್ಲ. ಅದ್ಯಾಂಗ ಮದುವೆ ಆದಿ? ಅದ್ಯಾಂಗಾರ ಮನಸ್ಸು ಬಂತು ನಿನಗ?
ಅಲ್ಲ ಬೇವ, ಏನ್ ಮಾಡ್ಲಿ ನಾನು? ಅಳಬಾರ್ದು ಬೇವ. ಅದಕ್ಕ ಇಷ್ಟು ಪರಾಮಳಿಕೆ ಮಾಡಿದೇನೋ ಹಡ್ದಪ್ಪ. ಬಾಳು, ನಾ ಹೆಂಗ್ ಮಾಡ್ಲು? ನನ್ನ ಹೊಟ್ಟೆ ತೊಳಸ್ದಂಗಾಗಿತ್ತಲ್ಲೋ ಯಪ್ಪ. ಉಂಡದ್ದೆಲ್ಲ ಹೊರಗೆ ಬರಂಗಾಗಿತ್ತಲ್ಲೋ ಯಪ್ಪ. ಅಳಬಾರ್ದು ಬೇವ, ಅಯ್ಯೋ ನನ್ನ ಶಿವನೇ, ನನ್ ತಪ್ಪಾತ್ ಬೇವ. ಅಳಬೇಡ. ಇವ ಯಾರಿಗೆ ಹೇಳ್ದ ಮದುವೆ ಮಾಡ್ಕೊಂಡಾನ ಅಂದ್ರ ಏನಾರ ಅನಿವಾರ್ಯ ಪ್ರಸಂಗ ಬಂದಿರಬೇಕಲ್ಲ. ಎಂತ ತಲೆ ಹೋಗುವಂತ ಪ್ರಸಂಗನೋ ಇವಂಗ ತಿಳಿಲಿಲ್ಲ ಅಂದ್ರೆ ಈಕಿಗೆ ಇಲ್ಲಿಂತಾಳಲ್ಲ ಈ ಮೂಳಿ, ಇವ್ರಪ್ಪ ಇವ್ರವ್ವ ಅವ್ರಿಗೆ ತಿಳಿಬಾರ್ದನ? ಬೇ ಯವ್ವ, ನನ್ ತಪ್ಪಾಯ್ತು ಬೇ, ನನ್ ಕ್ಷಮಾ ಮಾಡು. ಯಾಕೆ ಹಿಂಗ ಆತು ಅಂತ ಆಮೇಲೆ ಹೇಳ್ತೀನಿ. ಏನ್ ಹೇಳ್ತೀಯೋ ಹುಚ್ಚಪ್ಪ? ಇದೆಲ್ಲ ನಮ್ಮ ಊರಿನ ದವಿಗ್ ಗೊತ್ತಾದ್ರ ನಾ ತಪ್ಪಾತಂತ ಹೇಳಿದ್ನಲ್ಲ, ಇನ್ನೊಮ್ಮೆ ಹಿಂಗ ನಾನ್ ಮಾಡೋಂಗಿಲ್ಲ. ಅಂದ್ರೆ ಇನ್ನೊಂದ್ಸರಿ ಮದುವೆ ಹಾಕೊಂಡ್ ಮಾಡಿ ನೀನು. ಮುಂದಿನ ಕಾರ್ಯಕ್ಕ ಊರ್ ಮಂದಿನ ದೈವದವ್ರನ್ನ ಎಲ್ಲಾರನ್ನೂ ಕರ್ಸೋಣ. ಅಂದ್ರೆ ಅಂದ್ರೆ ಅಂದ್ರ ಈಗ ನಿನ್ನ ಸೊಸಿ ಹೊಟ್ಟಿಲ ಅದಾಳ, ಸೀಮಂತಕ್ಕ ಅಂದ್ರ ಕುಬ್ಸದ ಕಾರ್ಯಕ್ಕ ನೀ ಯಾರ ಹೆಸರು ಹೇಳ್ತಿ ಅವ್ರನ್ನೆಲ್ಲಾರನ್ನೂ ಕರೆಸ್ಕೊಂಡು ಆಯರ್ ಮಾಡಿ ಕಳ್ಸೋಣಂತ. ಹುಚ್ಚ ಏನಂದಿ? ನನ್ನ ಸೊಸಿ ಹೊಟ್ಟ್ಯಾಗ ಹೊಸ ಜೀವ ಹುಟ್ಟೈತಿ. ಹೌದ್ ಬೇವ. ಬಾಯವ್ವ ಬಾ ನನ್ನ ಸೊಸಿ ಮುದ್ದ, ನನ್ನ ಮಗ್ಗಲ್ದಾಗ ಕುಂದ್ರು. ಈಗ ಎಷ್ಟ್ರಾಗೈತಿ ನನ್ನ ಸೊಸಿ ಮುದ್ದ? ಇದು ನನಗೆ ಮೊದ್ಲೇ ಗೊತ್ತಾಗಿದ್ರ ಬಾಕಿ ಬುತ್ತಿ ಕಟ್ಕೊಂಡು ಬರ್ತಿದ್ದೆ. ಅಲ್ಲ, ಅರ್ಶಿನ ನೀರು ಮೈ ಮ್ಯಾಗ ಬಿದ್ದಿಂದ ಹೊಟ್ಟೆ ತುಂಬಿಸ್ಕೊಳಕ 8 ದಿನ ಕಳೀತು. ಒಮ್ಮೆರ ನಿನ್ನ ಗಂಡನ ಹಡ್ದಾಕಿ ಈ ನಿಮ್ಮ ಅತ್ತಿ ಕೂಡ ಮಾತಾಡ್ಬೇಕು ಅಂತ ಅನಿಸ್ಲಿಲ್ಲ ನಿನಗ? ಹಿಂಗ್ಯಾಕ ನಿಂತಿ ಮೂಕಿ ಹಂಗ? ಅಲ್ಲೋ ಹುಚ್ಚ, ಯವ್ವ, ಗಂಡನ ಮನಿ ಮಾತು ಬರ್ದಾಕಿ ಇಕಿ ಹೆಂತ ಹೆಂತಿ ನನಗ ಗೇಮಿ ಮಾಡ್ದ ಬೀಜ ಬಿತ್ತಿ ಎಂತ ಬೆಳಿ ತೆಗಿತೀವೋ ತಮ್ಮ ನೀನು. ಯವ್ವ, ಮಾತಿಗಿಂತ ಮನಸ್ಸ ಮುಖ್ಯ ಅಲ್ಲೇನ್ ಬೇ. ತನ್ನ ಗಂಡನ ಮನಸ್ಸು ತಿಳ್ಕೊಂಡು ಬದುಕು ಮಾಡಿದ್ರೆ ಸಾಕಲ್ಲ. ಈಗ ಇರ್ಲಿ, ದೂರದಿಂದ ಬಂದಿರಿ, ಒಂದಿಷ್ಟು ಆರಾಮ್ ತಗೊಳ್ರಿ. ಅಂದಂಗ ಇವತ್ ಸಂಜೀಕ ಮಾವನವ್ರ ಮನೆಗೆ ಹೋಗ್ಬೇಕು. ಯಾಕ? ನಮ್ ಮದುವೆಯಾಗಿ ಇವತ್ತಿಗೆ 1 ವರ್ಷ ಆತ್ವೆ ನೋಡ್ರಿ. ಅದಕ್ಕ ಒಂದ್ ಪಾರ್ಟಿ ಇಟ್ಕೊಂಡ್ರ ಅವ್ರ ಮನ್ಯಾಗ. ಪಾರ್ಟಿ ಹಂಗಂದ್ರೇನು? ಹಂಗಂದ್ರ ತಮ್ಮ ಬೇಕಾದ ಮಂದಿನ ಕರೆದು ಊಟ ಹಾಕೋದು ಅಂತ. ಹೌದೌದೌದು. ಅಲ್ಲಿ ಇವತ್ ಸಂಜೆ 100 ಮಂದಿ ಬರ್ತಾರ. ಊಟ ಅಷ್ಟ ಅಲ್ಲ, ಹಾಡು ಡ್ಯಾನ್ಸು ಎಲ್ಲಾ ಇರ್ತಾವು. ನಾನು ಇನ್ನೊಂದಷ್ಟು ಮಂದಿಗೆ ಹೇಳೋದೈತಿ. ನಾನು ಹೋಗಿ ಬರ್ತೀನಿ, ನೀವ್ ಒಂದಿಷ್ಟು ಮಲ್ಕೊಂಡು ಆರಾಮ್ ತಗೊಳ್ರಿ. ಶರಣು, ಶರಣು ಬನ್ನಿ ಸರ್. ಏನ್ ಸರ್? ಯವ್ವ, ಇವ ಶರಣಪ್ಪ ಅಂತ ನಮ್ ಕಚೇರಿ ಮ್ಯಾನೇಜರು. ನಮಸ್ಕಾರ. ನಾ ಇಲ್ಲಿ ಬಂದಾಗಿಂದ ಇಲ್ಲೇ ನಮ್ ಕೂಡ ಇದಾನ. ನಮ್ಮೂರ್ ಕಡೆ ಅವ ಬೇವ. ನಿಮಗ್ ಏನ್ರ ಬೇಕಾದ್ರ ಇವಾಗ ಹೇಳ್ರಿ. ಮತ್ತ ಸಂಜೆ ಮುಂದೆ 5 ಗಂಟೆಗೆ ನಮ್ ಸ್ಕಾರ್ಪಿಯೋದೊಳಗ ಇವ್ರನ್ನ ನೀನ ಮಾವನವ್ರ ಮನೆಗೆ ಕರ್ಕೊಂಡ್ ಬರ್ಬೇಕು, ತಿಳಿತಾ? ಸರಿ ಸರ್, ನಾ ಕರ್ಕೊಂಡ್ ಬರ್ತೀನಿ. ವೆರಿ ಗುಡ್. ಯವ್ವ, ನಾ ಹೋಗಿ ಬರ್ಲಾ ಹಂಗಾರ? ಹೋಯ್ ಬಾಯಪ್ಪ, ನೀ ಹೋಯ್ ಬಾ. Your attention please. खुशी के इस मौके पर यहाँ आए हुए मेहमान और बुजुर्गों, आप सबको बहुत बहुत धन्यवाद. कृपया आप सब भोजन करके जाइए. धन्यवाद. ಅಜ್ಜಿ, ಹೂಯಪ್ಪ, ನಾ ಶರಣು ಮ್ಯಾನೇಜರ್. ಬರ್ರಿ, ನೀವು ಊಟ ಮಾಡಿ ಬರ್ರಿ. ನಾವು ಅಲ್ಲಪ್ಪ, ನನಗ ಹೊಟ್ಟೆ ಹಸಿವಾಗಿಲ್ಲ. ಹಂಗಂದ್ರೆ ಹೆಂಗ? ಎಷ್ಟು ಹೋದಷ್ಟು ಊಟ ಮಾಡ್ಬಾಚಿಗವ. ನಾವು ಅಲ್ಲಪ್ಪ ಬಾಳು, ನೀ ಊಟ ಮಾಡಿ ಹೋಗು. ತಮ್ಮ ಶರಣಪ್ಪ, ಅಜ್ಜಿ, ನಾನು ನಮ್ಮ ಹುಚ್ಚುನ ಮನಿನ ದ್ವಾಡದಂತ ತಿಳಿದಿದ್ನಿ. ಇದು ಅದ್ರಕ್ಕಿಂತ ದ್ವಾಡದಿತ್ತಲ್ಲೋ ತಮ್ಮ. ಅರುಮನಿ ಕಣ್ಣಂಗ್ ಕಾಣದಿತ್ ನನಗ. ನಮ್ಮ ಹುಚ್ಚುನ ಮಾವ, ಅವ್ರ ಹೆಸರೇನು? ಈಗ ಅವ್ರೆಲ್ಲದಾರ ಯಪ್ಪ? ಅಜ್ಜಿ, ಅಲ್ಲಿ ಕುಂತಾರಲ್ಲ, ಖಾದಿ ನೇರು ಶರ್ಟು ದೋತ್ರ ಉಟ್ಕೊಂಡು, ಅವ್ರ ಸಾಹೇಬ್ರ ಮಾವ. ಅವ್ರ ಹೆಸರು ವಿಲಾಸರಾವ್ ಅಂತ. ಬಹಳ ದೊಡ್ಡ ಸೌಕಾರನವ್ರು. ಇಡೀ ಮಹಾರಾಷ್ಟ್ರಕ್ಕ ದೊಡ್ಡ ಕಾಂಟ್ರಾಕ್ಟರು. ಅದ ಅಂತೀನಿ ನಾನು. ಇಷ್ಟು ದೊಡ್ಡ ಮನಿ, ಏಸ್ ನಮ್ಮನಿ ತಿನ್ಸ, ಏಸ್ ನಮ್ಮನಿ ಊಟ. ಹೌದಜ್ಜಿ. ಯಪ್ಪ, ನೀವು ಉಣ್ಣು. ಆತಜ್ಜಿ, ನಾನು ಊಟ ಮಾಡಿ ಬಂದು ನಿಮ್ಮನ್ನ ಕರ್ಕೊಂಡು ಅಷ್ಟ. ಯಾಕೆ ಬೇವ, ನೀ ಇನ್ನೂ ಊಟನ ಒಲ್ಲೆಂದಂತ? ಬಾ, ಸ್ವಲ್ಪ ಊಟ ಮಾಡುವಂತ ಬಾ. ನಾನು ಇನ್ನೂ ಊಟನ ಮಾಡಿಲ್, ಬಾ. ನಾವಲ್ಲಪ್ಪ ಯಪ್ಪ, ಮಧ್ಯಾಹ್ನದಾಗ ಉಂಡಿದ್ರು ಇನ್ನ ಕರಗಿಲ್ಲ. ಅಲ್ವೇ, ಪಾರ್ಟಿ ಹೆಂಗಿತ್ ಬೇವ? ನಿಂದು ಮಾವಂದು ವೈಭೋಗ ನೋಡಿ ಹಂಡೆ ಹಾಲು ಕುಡ್ದಷ್ಟು ಹಿಗ್ಗೈತ್ ನೋಡು. ಆದ್ರೂ ಆದ್ರೇನ್ ಬೇವ? ಆದ್ರೆ ನಿನ್ ಹೆಂಡತಿ ಬ್ಯಾರೆ ಗಂಡಸರ್ದು, ನೀನು ಬ್ಯಾರೆ ಹೆಂಗಸರ್ದು ಕೈ ಹೆಚ್ಚಗೋದ್ ನೋಡಿ
ಮೈ ಮ್ಯಾಗಿನ ಕೂದ್ಲ ಮುಳ್ಳು ಹಂದಿ ಕೂದಲ್ದಂಗ ಆಗ್ಯಾವ ನೋಡ್. ನಮ್ಮ ಹಳ್ಳಿ ಮಂದಿ ಇವನ್ನೆಲ್ಲ ನೋಡಿದ್ರ ತೋ ಬ್ಯಾಡ್ ತೆಗಿಯದ. ಇದು ಹಳ್ಳಿ ಅಲ್ವೇ, ಪ್ಯಾಟಿ ಪುನಾ ಸಿಟಿ ಇದು. ಇಲ್ಲಿ ರಿವಾಜ ಹಿಂಗ. ಅದನ್ನ ಬಿಟ್ಟು ಉಳ್ದದ್ದೆಲ್ಲ ಹೆಂಗ ಅನಿಸ್ತ ನಿನಗ? ಆದ್ರೂನು ಆದ್ರ ಮತ್ತೇನ್ ಬೇ ಆದ್ರ ಅಲ್ಲ, ಬಂದವರೆಲ್ಲ ಅರ್ಧ ಮರ್ಧ ತಿಂದು ಕೆಡಿಸಿ ಎಲ್ಯಾಗ ಉಳಿಸಿ ಬೀಸಾಕಿದ ಅಡಿಗೆ ಒಳಗ ನಮ್ಮ ಕಡೆ ಒಂದ್ ದೊಡ್ಡ ಲಗ್ನ ಹಾಕಿತ್ತು. ಅದನ್ನೆಲ್ಲ ನೋಡಿ ಹೊಟ್ಯಾಗ ಹೇಳಲಾರ್ದಷ್ಟು ಸಂಕಟ ನೋಡ್ಬಾಳ. ಇದು ಪ್ಯಾಟಿ ಬೇ. ಏನ್ ಪ್ಯಾಟಿ? ಇಲ್ಲಿ ರಿವಾಜನ ಹಿಂಗ. ಇದಕ್ಕೆಲ್ಲ ನೀ ಯಾಕೆಷ್ಟು ತಲೆ ಕೆಡಿಸ್ಕೊಂತಿ? ನನಗ ಇಲ್ಲಿ ಬೇಷ್ ಅನ್ಸೋದಿಲ್ಲಪ್ಪ. ನಿನ್ ಹೆಂಡತಿ ಅಕ್ಕಂಗ್ಯಾರು, ನಿನ್ ಹೆಂಡತಿ ಗೆಳತಿಯಾರು, ಬೋಸರು ಎಲ್ಲ ಹೊಕ್ಕಳ ಕೆಳಗೆ ಸೀರೆ ಉಟ್ಕೊಂಡು ಲಂಡ ತೊಳೆದು ಕುಪ್ಸ ತೊಟ್ಕೊಂಡು ಕಿಸಿ ಕಿಸಿ ಅಂತ ನಗೋದೇನು ಕುಣಿಯೋದು ನೋಡು. ಚೀ ನನಗಂತೂ ಏಸ್ ಸಾವು ಬರ್ತಪ್ಪ. ನೀ ಏನ್ರ ಹುಚ್ಚಪ್ಪ, ಹೆಂಗಸರು 4 ಮಂದಿ ಕೂಡದಲ್ಲಿ ರಟ್ಟಿ ಒಟ್ಟಿ ಹೊಕ್ಕಳ ಮುಚ್ಕೊಂಡಿದ್ರ ಮರ್ಯಾದೆ. ನನಗೂ ಮೊದಲೆಲ್ಲ ಹಿಂಗ ಅನಿಸ್ತಿದ್ದೆ. ಈಗ ಇದ ರೂಢಿ ಆಗೈತಿ. ಇರ್ಲಿ, ಈಗ ರಾತ್ರಿ ಬಾಳು ಮತ್ ಶರಣು ಬಂದ್ರು. ಈಗ ನೀವು ಮನಿಗೆ ನಡೀರಿ, ನಾನು ಆಮೇಲೆ ಬರ್ತೀನಿ. ಶರಣು, ಇವ್ರನ್ನ ಮನಿ ಕರ್ಕೊಂಡು ಹೋಗು, ಎಲ್ಲಾ ವ್ಯವಸ್ಥೆ ಮಾಡು. ಅಜ್ಜಿ ಬರ್ರಿ, ನೀವು ಕಾರ್ನ ಕುಂದ್ರ ನೋಡಿ. ನಡಿ ಸರ್, ಬಾಳ ಕೈ ಹಿಡಿಯ. ಸರ್, ನಿಮಗ ದೊಡ್ಡ ಸಾಹೇಬರು ಆಫೀಸಿಗೆ ಬರ್ಬೇಕಂತ ಹೇಳಿದ್ರು. ಯಾರು? ಮಾವನವರ? ಹೌದು ಸರ್. ಆಯ್ತು, ನಾ ಹೋಗ್ತೀನಿ. ಮನಿಗೆ ನಡೀರಿ ನೀವು. ನಮಸ್ಕಾರ ಮಾವನವ್ರಿಗೆ. ಬರ್ರಿ ಹುಚ್ಚೇಶ್, ಬರ್ರಿ ಕೂಡ್. ಡಿನ್ನರ್ ಆಯ್ತಾ? ಇನ್ನೂ ಇಲ್ಲ. ನಿಮ್ದು? ನಂದು ಆಗಿಲ್ಲ. ಇಲ್ಲೇ ತರ್ಸೋಣ ಅಂತ ಕೂಡ್ರಲ್ಲ. ಓ, ಅದಕ್ಕ ಕರೆದ್ರಿ ನನ್ನ? ಅದಕ್ಕ ಮತ್ತ ಬ್ಯಾರೆ ಏನು ಸ್ವಲ್ಪ ಮಾತಾಡೋದಿತ್ತು. ಬ್ಯಾರೆ ಏನು? ಅದ ನಿಮ್ಮ ತಾಯಿ ವಿಚಾರ. ಏನ್ ಅವ್ರ ಹೆಸರು? ಕಾಶಿಬಾಯಿ ಅಂತ. ಅವ್ರಿಗೆ ಪಾರ್ಟಿ ಮ್ಯಾನರ್ಸ್ ಕಲಿಸಿಕೊಂಡು ಕರ್ಕೊಂಡು ಬರ್ಬೇಕಿತ್ತು ನೀವು. ವಾಟ್ ಯು ಮೀನ್? ಐ ಮೀನ್ ವಾಟ್ ಐ ಸೇ. ಹಂಗಿದ್ರ ನಿಮಗ ಹಳ್ಳಿ ಕಲ್ಚರ್ ಬಗ್ಗೆ ಕಲ್ಸಿದ ಮ್ಯಾಲ ನಿಮ್ ಮಗಳನ್ನ ಮದುವೆ ಆಗ್ಬೇಕಾಗಿತ್ತು ನಾನು. ನನಗೇನ್ರಿ ನೀವು ಕಲ್ಸೋದು? ಮತ್ತ ನಮ್ಮವ್ಗೇನ್ರಿ ನೀವು ಕಲ್ಸೋದು? ಇಲ್ಲಿ ಬಂದು ಸುಮ್ಮನ ಒಂದ್ ಕಡೆ ಕುಂತು ಪಾರ್ಟಿ ಎಂಜಾಯ್ ಮಾಡೋದ್ ಬಿಟ್ಟು ನನ್ನ ಮಗಳಿಗೆ ತಲೆ ತುಂಬಾ ಸರಿಗೊತ್ತಿಗೋ ಅದು ಇದು ಅನ್ನೋದು, ಇಲ್ಲಿ ಬಂದ ಅತಿಥಿಗಳಿಗೆ ಅನ್ನ ಕೆಡಿಸ್ಬೇಡ್ರಿ ಚೀತು ಅನ್ನೋದು, ಇವ್ರಿಗೆ ಯಾರ್ರಿ ಈ ಕಾರವಾರ ಮಾಡು ಅಂತ ಹೇಳಿದ್ದು? ಮಿಸ್ಟರ್ ವಿಲಾಸ್ ರಾವ್, ಹೋಲ್ಡ್ ಯುವರ್ ಟಂಗ್. ಏನೋ ನನಗ CM PM ಸಹಿತ ರಾವ್ ಸಾಹೇಬ್ ಅಂತ ಸಂಬೋಧನೆ ಮಾಡ್ತಾರ, ನೀವು ನನ್ನ ಮಿಸ್ಟರ್ ವಿಲಾಸ್ ರಾವ್ ಅಂತ ಕರಿತೀರಿ? ಹೌದು. ಸಂಬಂಧ ಮರೆತು ಹೆಸರು ಮಾತ್ರ ನೆನಪಿಟ್ಟುಕೊಳ್ಳುವವರಿಗೆ ಆ ಹೆಸರಿನ ಹಿಂದಿರೋ ಮಿಡಿಯೋ ಒಂದು ಉಸಿರು ಇರ್ತದಂತ ಗೊತ್ತಿರೋದಿಲ್ಲ. ನಿಮ್ಮ ನಾಲ್ಗಿ ಬಾಳ ಉದ್ದಾತು. ಹಂಗ ನಿಮ್ ಮನಸ್ಸು ಬಾಳ ಸಣ್ಣದಾಯ್ತು ಅಲ್ರಿ. ನಮ್ಮವು ಮಾಡಿದ ತಪ್ಪಾದ್ರು ಏನು? ಅಲಂಕಾರಕ್ಕಾಗಿ ಆಕಾರ ಕೆಡಿಸಿಕೊಳ್ಳೋ ಬುದ್ಧಿಗೇಡಿಗಳಿಗೆ ಬುದ್ಧಿ ಹೇಳಿತ್ತಪ್ಪ. ಅನ್ನ ಬ್ರಹ್ಮ, ಅನ್ನವೇ ದೇವರು ಅಂತ ಪೂಜೆ ಮಾಡೋರು ನಾವು. ಇದು ದೇಸಿ ಸಂಸ್ಕೃತಿ. ಇಂಥ ಅನ್ನ ಕೆಡಿಸ್ಬಾಡ್ರಿ ಅಂತ ಹೇಳಿದ್ದು ತಪ್ಪ? ಕೆಟ್ರ ನಂಬುದು ಕೆಡ್ತಿತ್ತು, ಆಕಿ ಗಂಟೆ ಏನ್ ಹೋಗ್ತಿತ್ತು? ದುಡ್ಡಿನ ಗಮಂಡಿರುವವರಿಗೆ ಅನ್ನದ ಮೌಲ್ಯ ಗೊತ್ತಿರೋದಿಲ್ಲ. ಆಕಿ ನನ್ನ ಮೇಲೆ ಇಟ್ಟ ವಿಶ್ವಾಸಕ್ಕೆ ದ್ರೋಹ ಮಾಡಿ ನಿಮ್ಮ ಮೂಕಿ ಮಗಳನ್ನ ನಾನು ಮದುವೆ ಆಗಿರೋದಿದ್ರೆ ನಿಮ್ಮ ಜೀವ ಉಳಿತಿತ್ತೇನು ನೆನಪು ಮಾಡ್ಕೊಡ್ರಿ. ಅದಕ್ಕ ನಾ ಕೊಟ್ಟಿದ್ದೇನು ಕಮ್ಮಿ ಆಯ್ತಾನ? ಅದನ್ನ ಮತ್ ಯಾರಿಗಾರ ಕೊಟ್ಟು ನಿಮ್ ಮಗಳನ್ನ ಮದುವೆ ಮಾಡಬಹುದಿತ್ತಲ್ಲ. ನೀವು ಮತ್ತೆ ನಿಮ್ಮ ಹೆಂಡತಿ ವಿಸ ಯಾಕೆ ತಗೊಂಡ್ರಿ? ಹಂಗಾದ್ರ ಅದು ಬರೇ ನಾಟಕೇನು? ಇರೋ ಸತ್ಯ ಗೊತ್ತಾದ್ರ ತನ್ನ ಮಗ 2 ಜೀವ ಉಳ್ಸಾಕ ಈ ಮದುವೆ ಮಾಡ್ಕೊಂಡನಂತ ಗೊತ್ತಾದ್ರ ನಮ್ಮವ್ವ ಕರಗ್ತಾಳ, ನನ್ನ ಕ್ಷಮಿಸ್ತಾಳ. ಅದಕ್ಕೆ ಪ್ರತಿಯಾಗಿ ನಾನ್ ನಿನಗ ಮನಿ ಕಟ್ಟಿಸ್ಕೊಟ್ಟೆ, ಕಾರ್ ಕೊಟ್ಟೆ, ಸೈಟ್ ಕೊಟ್ಟೆ. ಮತ್ತ ನಾನ್ ನಿಮಗ ಎಷ್ಟು 100 ಕೋಟಿ ಉಳಿಸ್ಕೊಟ್ಟೆ ಅನ್ನೋದ್ರ ಲೆಕ್ಕ ಇಟ್ಟಿರೇನು? ಬರೇ ಕೊಟ್ಟಿದ್ರ ಲೆಕ್ಕ ಇಟ್ಟು ಕಸ್ಕೊಂಡದ್ದನ್ನ ಮರೆಯೋ ನಿಮ್ಮ ಕಸುಕ್ತನ ಕಂಡು ನನಗೆ ಹೇಸಿಗೆ ಅನಿಸ್ತದ. ಹುಚ್ಚೇಶ್, ಯಾರಿಗೆ ಏನ್ ಮಾತಾಡ್ತೀರಿ ಅನ್ನೋ ಅರಿವು ಅದೇನು ನಿನಗ? ಎಲ್ಲ ಅರಿವಿದ್ದ ಮಾತಾಡಕತ್ತೀನಿ ಮಿಸ್ಟರ್ ವಿಲಾಸ್ ರಾವ್. ಇಂದ ನಾ ಇರೋ ಸ್ಥಿತಿಯೊಳಗೆ ನೀವು ಕೊಟ್ಟದ್ದಕ್ಕ ಬಡ್ಡಿ ಚಕ್ರ ಬಡ್ಡಿ ಹಾಕಿ ತಿರುಗಿ ಕೊಡಬಹುದು ಅಂತ ನಿಮಗ್ ಗೊತ್ತದ. ಆದ್ರ ನಿಮ್ ಮಗಳ ಧ್ವನಿ ಕಳ್ಕೊಂಡಾಳಲ್ಲ ಅದನ್ನ, ಮತ್ತ ನಮ್ಮವ್ವ ತ್ಯಾಗ ಮಾಡ್ಯಾಳಲ್ಲ ಅದನ್ನ ನೀವು ನಿಮ್ಮ ಸಂಪತ್ತೆಲ್ಲ ಸುರಿದು ತಂದ್ ಕೊಡಕ ಸಾಧ್ಯದ ಏನು? ನಮ್ಮನ್ನ ಹೊತ್ತು ಹೆತ್ತು ಬೆಳೆಸಿದ ತಾಯಿ ಕಕ್ಕುಲಾತಿ ಮರತ್ರ ನಮಗ ರಾಕ್ಷಸರಂತ ಅನ್ನಂಗಿಲ್ಲೇನೋ ಈ ಲೋಕದ ಮಂದಿ? ಹುಚ್ಚೇಶ್, ನನಗ ರಾಕ್ಷಸ ಅಂತೀರಿ? ಅತಿ ಆಯ್ತು ನಿಮ್ದು. ನಾ ಒಂದ ಫೋನ್ ಮಾಡಿದ್ರ ಈಗ ನಿಮ್ಮನ್ನ ಅರೆಸ್ಟ್ ಮಾಡಿಸಬಹುದು. ಓಹೋ, ಅದನ್ನು ಮಾಡಿಸ್ಬೇಕಂತೀರಿ ಏನು ತಾವು? ಮಾಡ್ರಿ, ಯಾರು ಬೇಡ ಅಂತಾರ? ನಾ ಬರ್ತೀನಿ. ಉಳ್ಳವರ ಧ್ವನಿ ರಥ ಏರಿ ಬರೋ ಪೊಲೀಸರು ನಾ ಇದ್ದಲ್ಲಿಗೆ ಬರ್ಲಿ. ನಿಲ್ರಿ ಹುಚ್ಚೇಶ್, ನಿಲ್ರಿ. ಅಂದದ್ದೆಲ್ಲ ಮಾಡ್ಲಿಕ್ಕೆ ಆಗ್ತದೇನ್ರಿ? ಅಲ್ಲ, ಎಕ್ಕಚ್ಚಿತ ಒಬ್ಬ ಹಳ್ಳಿ ಹೆಂಗಸು ಅಕ್ಕಿ ಸಲುವಾಗಿ ಎಷ್ಟೆಲ್ಲಾ ಭಾಗ್ಯ ಕಳ್ಕೊಳಕ್ ತಯಾರಾಗ್ತೀರಿ ನೀವು ಅಂದ್ರ ನಿಮ್ಮನ್ನ ಕರೆನ ಹುಚ್ಚ ಅನ್ಬೇಕಾಗ್ತದೆ. ರೀ ಮುಚ್ಚ್ರಿ ಬಾಯಿ. ನಮ್ಮವ್ವ ಒಬ್ಬ ಎಕಶ್ಚಿತ್ತ ಹಳ್ಳಿ ಹೆಂಗ್ಸ್ ಅಂತ. ನಿಮ್ಮವ್ವ ಯಾ ಮೆಟ್ರೋದೊಳಗಿಂದ ಎದ್ದು ಬಂದಿದ್ಲರಿ? ನೀವು ನನ್ನಂಗ ನಮ್ಮ ನೆರಿ ಹಳ್ಳಿ ಒಂದು ಬಡ ಕುಟುಂಬದಿಂದ ಬಂದವ್ರು ಅನ್ನೋದನ್ನ ಇಷ್ಟು ಬೇಗ ಮರೆತ್ರೇನು?
ಸಿರಿತನದ ಪಿತ್ತ ನೆತ್ತಿಗೇರೈತ್ ನಿಮಗ. ಬಸವಣ್ಣವರು ನಿಮ್ಮಂತವ್ರನ್ನ ಕಂಡು ಹಾವು ತಿಂದವರ ನುಡಿಸಬಹುದು, ಗರೆ ಹೊಡೆದವರ ನುಡಿಸಬಹುದು, ಸಿರಿಗಿರ ಹೊಡೆದವರ ನುಡಿಸಾಗದು ನೋಡ, ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿದವರು ಕೂಡಲ ಸಂಗಮ ದೇವ ಎಂಬ ವಚನ ಬರೆದಿರಬೇಕು. ಈ ವಚನದ ಅರ್ಥ ಪಚನ ಮಾಡ್ಕೊಂಡು ಮಾತಾಡ್ರಿ, ಆಗ ನಾ ನಿಮ್ ಕೂಡ ಮಾತಾಡ್ತೀನಿ. ಅಲ್ಲಿ ತನಕ ನಿಮ್ ಮಗಳು ನಿಮ್ ಮನೆಗ ಇರ್ಲಿ, ನಾ ಬರ್ತೀನಿ. ರೇ ಹುಚ್ಚೇಶ್ ಹೇಳ್ರಿ, ಇವತ್ತು ಯಾವ್ದಾದ್ರು ಒಂದು ಇತ್ಯರ್ಥ ಆಗ್ಲಿಕ್ಕೆ ಬೇಕು. ಇಲ್ದಿದ್ರೆ ನೀವು ಬಹಳಷ್ಟು ಕಳ್ಕೋಬೇಕಾಗ್ತದೆ ನೋಡಿ. ಓಹೋ, ಧಮ್ಕಿ ಹಾಕ್ತೀರಿ ಮಿಸ್ಟರ್ ವಿಲಾಸರಾವ್. ಈಗಾಗ್ಲೇ ನನ್ನನ್ನ ಕಸ್ಕೊಂಡರು ನೀವು. ಈಗ ಹೆಚ್ಚಂದ್ರ ನನ್ ಜೀವ ಕಿತ್ಕೋಬಹುದು. ಅದನ್ನು ಕೊಟ್ರು ನಮ್ಮವ್ವನ್ ಋಣ ತೀರ್ಸಕ್ ಆಗುದಿಲ್ಲ ನನಗ. ಏ ಹುಚ್ಚಪ್ಪ, ನಿನಗ ಮೋಹದ ಹುಚ್ಚಿಡ್ದೈತಿ. ಹಿಂದ ನಮ್ಮ ಹಳ್ಳಿ ಮನಿಯೊಳಗ ಸಿರಿತನ ಇರ್ದಿದ್ರು ಸಾತ್ವಿಕತೆ ಇರ್ತಿತ್ತು. ಆಗದು ಒಂದು ಆಶ್ರಮ ಅನಿಸ್ತಿತ್ತು. ಈಗ ನಿಮ್ಮ ಈ ಪ್ಯಾಟಿ ಮನಿಯೊಳಗ ಸಂಪತ್ತು ಸೂರ್ಯಾಡ್ತಿದ್ರು ಇದು ಹುಚ್ಚರ ಆಸ್ಪತ್ರೆಯ ಒಂದು ವಾರ್ಡ್ ಅನಿಸ್ತದ. ಈ ವಾರ್ಡ್ನೊಳಗ ಅಡ್ಮಿಟ್ ಆಗಿರೋ ದೊಡ್ಡ ಹುಚ್ಚ ನೀವು ವಿಲಾಸರಾವ್. ನೀವು ಕರೆ ಹುಚ್ಚರು, ನಾನಲ್ಲ. ನನಗ ಹುಚ್ಚ ಅಂತೀಯೇನೋ? ಏ ಮೂರ್ಖ, ಯಾರಿದ್ರಿ? ಬರ್ರಿ ಈ ಹುಚ್ಚನ್ನ ಕುತ್ತಿಗೆ ಹೊರ ಹಾಕ್ರಿ. ಗೆಟ್ ಔಟ್ ಯು ಫಸ್ಟ್ ಗೆಟ್ ಔಟ್. ಸಾಹೇಬ್ರ ಸಮಾಧಾನ ಮಾಡ್ಕೊಡ್ರಿ. ಅಯ್ಯೋ, ಮೂರ್ಛೆ ಬಂದು ಬಿದ್ದು ಬಿಟ್ಟಲ್ಲ, ಈಗೇನ್ ಮಾಡುದು? ರಮೇಶ್ ಅವೋ ಇದರಾವೋ ಸಂಬಾಲು ಏನಕೋ. ಅಯ್ಯೋ ಸಾಹೇಬ್ರ, ಲಘು ಆಂಬ್ಯುಲೆನ್ಸ್ ತರಿಸ್ರಿ. ಇವ್ರನ್ನ ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ನಡ್ರಿ ಬೇಗ ನಡ್ರಿ. ಎದ್ದು ಬಾಳತಾತೇನೋ? ಚಹಾ ಕುಡ್ದೇನೋ? ಇಲ್ಲ, ನನಗ ರೂಢಿ ಇಲ್ಲ. ಶರಣು, ಶರಣು ಸರ್ ಕರೆದ್ರೇನು? ಹೌದು. ಅವ್ವ ಇನ್ನೂ ಎದ್ದಿಲ್ಲೇನು? ಇನ್ನ ಎದ್ದಿರಕ್ಕಿಲ್ಲ ಸರ್. ರಾತ್ರಿ ಬಾಳ ತನಕ ಎಚ್ಚರಿದ್ರು. ಬಾಳ ತನಕ ಅಂದ್ರೆ ದೊಡ್ಡ ಸಾಹೇಬ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಬರೋ ತನಕ. ಹೌದಾ? ಮತ್ತ ನಾ ಎಲ್ಲಿ ಅಂತ ಕೇಳಿಲ್ಲೇನು? ಕೇಳಿದ್ರು, ಆದ್ರೆ ಬಾಳು ಅಣ್ಣಾರು ಹೇಳಬೇಡ ಅಂತ ಸನ್ನಿ ಮಾಡಿದ್ರು. ಹೌದು, ನಾನಾ ಬ್ಯಾಡ ಅಂದೆ. ಅಂದ್ರ ನನಗ ಎಲ್ಲಾ ಗೊತ್ತಾತು. ಎಲ್ಲ ಅಂದ್ರ ನಿನ್ನ ಮದುವೆಲಿಂದ ಹಿಡಿದು ನಿಮ್ಮ ಮಾವನ್ನ ಸಿಟಿ ಹಾಸ್ಪಿಟ್ಲಿಗೆ ಸೇರ್ಸೋ ತನಕ ಎಲ್ಲ ಹೇಳ್ಬಿಟ್ನೇನು ಆ ಮೂರ್ಖ? ಅವ ಏನು ಹೇಳಲಿಲ್ಲ, ಆದ್ರೂ ನನಗೆಲ್ಲಾ ತಿಳಿತು. ನೀ ಬಹಳ ತನಕ ಬರ್ಲಿಲ್ಲ ಅಂತ ಚಿಗವ್ವ ಹಳಹಳಿ ಮಾಡಾಕತ್ತಿದ್ಲು. ಹೋಗಿ ಕರ್ಕೊಂಡ್ ಬಾ ಹುಚ್ಚನ್ನ ಅಂತ ಒತ್ತಾಯ ಮಾಡಿದ್ಲು. ಅದಕ್ಕೆ ನಾ ಮತ್ತ ನಿಮ್ಮ ಮಾವನವ್ರ ಮನೆಗೆ ಹೋದೆ. ಅಲ್ಲೇ ಸೆಕ್ಯೂರಿಟಿ ನಿಮ್ಮ ಮಾವನವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ ವಿಷಯ ತಿಳಿಸಿದ. ಮತ್ತ ನನ್ನ ಮದುವೆ ವಿಷಯನೂ ಅವನ ಹೇಳಿದ್ನೇನು? ಇಲ್ಲ, ಪಾರ್ಟಿಗೆ ಬಂದ ನಿನ್ನ ಗೆಳೆಯರೊಳಗ ಒಬ್ರು ಹೇಳಿದ್ರು. ನಿನ್ನ ತ್ಯಾಗ, ದೊಡ್ಡ ಗುಣ ಎಲ್ಲ ಕೊಂಡಾಡಿದ್ರು. ಮತ್ತ ನೀ ಅವಾಗ ಇದನ್ನೆಲ್ಲ ಹೇಳಿದೇನು? ಇಲ್ಲ ಹುಚ್ಚು, ನಾ ಏನು ಹೇಳಲಿಲ್ಲ. ಆದ್ರ ಆಕಿ ಕಣ್ಣು ಕಿವಿಗೆ ತಿಳಿಲಾರದ್ದು ಕರಳಿಗೆ ತಿಳಿದೈತಿ ಅಂತ ಅನ್ಸಿತ್ತು. ಯಾಕ? ಅದ ಹೆಂಗ್ ಗೊತ್ತಾತ್ ನಿನಗ? ನಾನು ನಿಮ್ಮ ಮಾವನ ಮನೆಯಿಂದ ಸೀದಾ ಸಿಟಿ ಹಾಸ್ಪಿಟ್ಲಿಗೆ ಬಂದೆ. ನಿಮ್ಮ ಡ್ರೈವರ್ ಹೋಗಿ ವಿಚಾರಿಸ್ಕೊಂಡು ಬಂದು ಅವ್ರ ಜೀವಕ್ಕೇನೋ ಅಪಾಯ ಇಲ್ಲ, ನೀನು ಅವ್ರನ್ನ ನೋಡ್ಕೊಳಕ ಹಾಸ್ಪಿಟ್ಲ್ ಒಳಗ ಅದಿ ಅಂತ ಹೇಳ್ದ. ನಾ ಅಲ್ಲಿಂದ ಮನಿಗ್ ಬಂದಾಗ ರಾತ್ರಿ 1 ಗಂಟೆ. ಆಗ್ಲೂ ಚಿಗವ್ವ ಎಚ್ಚರ ಇದ್ಲು. ಹೌದಾ? ಮತ್ತ ಹುಚ್ಚು ಎಲ್ಲಿ ಬಾಳು ಅಂತ ಕೇಳಿರ್ಬೇಕಲ್ಲ? ಕೇಳಿದ್ಲು. ಕಂಪ್ನಿದು ಏನೋ ಅರ್ಜೆಂಟ್ ಕೆಲಸ ಅದ, ಇವತ್ ರಾತ್ರಿ ಅಲ್ಲೇ ಇದ್ದು ಮುಂಜಾನೆ ಬರ್ತಾನ ಅಂದೆ. ಆದ್ರೂ ಏನೋ ಚಿಗವ್ಗ ಸಮಾಧಾನನ ಆಗ್ಲಿಲ್ಲ. ಬಾಳು, ನಮ್ಮ ಹುಚ್ಚನ ಬಾಳೆಯು ಚಂದಿದ್ದಷ್ಟು ಚಲೋ ಇಲ್ಲಿ ಬಿಡು ಅಂತ ಹಳಹಳಿ ಮಾಡ್ಕೊಂಡ್ಲು. ಒಂದ ಸೌನ ಚಡಪಡಿಸ್ತಿದ್ಲು. ರಾತ್ರಿ ಬಹಳ ತನಕ ನಿದ್ದೆ ಹತ್ತಿರಕಿಲ್ಲ. ಆದ್ರೂ ಇಷ್ಟೊತ್ತನ ಮಲ್ಕೊಳ್ಳಕ್ಕೆಲ್ಲ ನಮ್ಮವ್ವ. ಶರಣು, ಹೋಗಿ ನೋಡ್ತೀನಿ ಸರ್. ಸರ್, ಅಜ್ಜಿ ರೂಮ್ನೊಳಗಿಲ್ರಿ. ಏನೋ? ಏನಂದಿ? ಮತ್ತೆಲ್ಲಿ ಹೋಗ್ತಾಳ? ಬಾತ್ರೂಮ್ನೊಳಗ ಎಲ್ಲಾರು ಇರ್ಬೇಕು ನೋಡು. ಇಲ್ಲ ಸರ್, ಬಾತ್ರೂಮ್ ಬಾಗ್ಲ ತೆಗದ ಐತಿ, ಅಲ್ಲೂ ಇಲ್ಲ. ಮನ್ಯಾಗ, ಟೆರಸ್ ಮೇಲೆ, ಗಾರ್ಡನ್ ಒಳಗ ಎಲ್ಲಾ ಕಡೆ ಹುಡುಕ್ರಿ. ಇದೇನ್ ಆಶ್ಚರ್ಯ ಹುಚ್ಚು, ಎಲ್ಲಿ ಹೋಗಿರ್ಬಹುದು ಚಿಗವ್ವ? ಅದ ನನಗೂ ಚಿಂತೆ ಆಗ್ಯದು. ಯಾಕೋ ಶರಣು, ಏನಾರ ತಿಳಿತು ಸರ್. ಅಜ್ಜಿ ಹೊರಗೆ ಹೋಗಿ 2 ತಾಸಾತಂತ. ಯಾರು ಹೇಳಿದ್ರು? ಸೆಕ್ಯೂರಿಟಿ ಹೇಳ್ದ ಸರ್. ಹೊರಗೆ ಹೋಗಾಕ ಯಾಕೆ ಬಿಟ್ನಂತ? ವಾಕಿಂಗ್ ಹೋಗಿರ್ಬೇಕು ಅಂತ ಬಿಟ್ನಂತ್ರಿ. ನಾಲೈಕ 2 ತಾಸು ಗಟ್ಲೆ ಏನು ವಾಕಿಂಗ್ ಹೋಗ್ತಾಳ ಅವ್ವ? ಹೋಗ್ರಿ, ಎಲ್ಲಾರು ಹೋಗ್ರಿ, ಒಂದೊಂದ್ ಕಡೆ ಹೋಗ್ರಿ, ಹುಡುಕ್ರಿ. ಬಾಳು ಬಾ, ನಾವು ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಹೋಗಿ ನೋಡೋಣ. ನಡಿ ಹುಚ್ಚು. ಸರ್ ಅಜ್ಜಿ ಬಂದ್ರು. ಸೆಕ್ಯೂರಿಟಿ ಅವ ಕರ್ಕೊಂಡು ಬಂದ ನೋಡ್ರಿ. ನಡೀರಿ, ನೀವೆಲ್ಲ ನಡೀರಿ, ನಿಮ್ ಕೆಲಸ ನೋಡ್ಕೊ ಹೋಗ್ರಿ. ಯವ್ವ, ಯಾಕೆ ಎಲ್ಲಿ ಹೋಗಿದ್ದಿ ಮುಂಜಾನೆ? ಕೈಯಾಗ ಮಗ್ಗು ಅದ್ಯಾಕ?
ಇಲ್ಲೇ ಬೈಲ್ ಕಡೆ ಹೋಗಿದ್ನಳ ತಮ್ಮ. ಅಲ್ಲೂ ಎಷ್ಟು ಗಾಬ್ರಿಗಿರಿ ಏಂತಾನ ನೀವೆಲ್ಲ. ಶಿವ ಶಿವ ಗಾಬ್ರಿ ಅಲ್ವೇ, ಸತ್ತ ಹೋಗಿದ್ವಿ ಅಲ್ವೇ. ಮನ್ಯಾಗ ಒಂದಲ್ಲ 10 ಸಂಡಾಸ ಇದ್ರೂ ಬೈಲಿಗೆ ಹೋಗುದಾ? ನನಗ ಹೊರಗೆ ಹೋದ್ರ ಸಮಾಧಾನ ಅನಿಸ್ತೈತಿರಪ್ಪ. ಅದೇನ ತಮ್ಮ, ಈಟತ್ರ ಜಗಲಿ ಅಂತ ಬಿಳೆ ಕಲ್ಲು ಹಾಕ್ಸಿದ್, ಅದ್ರ ಮ್ಯಾಗ ಹ್ಯಾಂಗ ಕುಂಡ್ರೋದು? ಅಲ್ಲ ಹೊತ್ಕೊಂಡು ಬಿದ್ದು ಕಾಲಿಗೆ ಮುರ್ಕೊಂಡ್ರ ನಾನು. ಸುಮ್ನಿರ್ವೆ, ಏನ್ ಮಾತಾಡ್ತಿ? ಕಮೋಡ್ ಬ್ಯಾಡ ಅದ್ರ ಬಿಡು. ಹಿಂದ್ ಹಿತ್ಲಾಗ ಕಟ್ಟಿಸಿದ ಸಾದಾ ಸಂಡಾಸ ಅದಾವು, ಅಲ್ಲಿ ಹೋಗು. ಇನ್ಮ್ಯಾಲ ಅನ್ನಕ ನಾ ಏಸ್ತಿನ ಇರ್ತೀನೋ, ಬಾಳ ಬೇಕಾರ ಇರ್ಲಿ. ಇವತ್ತ ನನ್ನ ಊರಿಗೆ ಕಳಿಸ್ಬಿಡೋ ಹುಚ್ಚ. ಏನು ಊರಿಗೆ ಹೋಗ್ತಿದಿ? ಅಲ್ಲಿ ಹೋಗಿ ಏನ್ ಮಾಡ್ತಿದಿ? ಇಲ್ಲಿ ಏನ್ ಕಡಿಮೆ ಆಗೈತ್ವೆ ವಾ ನಿನಗ? ಏನು ಕಡಿಮೆ ಆಗಿಲ್ಲ ಬಿಡು, ಎಲ್ಲ ಇರೋದಕ್ಕಿಂತ ಹೆಚ್ಚ ಐತಿ. ಆದ್ರೆ ಐಶ್ವರ್ಯನ ಸುಖ ಅಲ್ಲೋ ತಮ್ಮ. ಏನಂದ್ರು ನಮ್ಮ ಹಳ್ಳಿ ಊರ ನಮಗ್ ಪಾಡ. ಯಾಕೆ ಬೇಚಿಗವ ಹಂಗ್ಯಾಕಂತಿ? ಮತ್ತೇನೋ ಬಾಳು ಹೊಟ್ಟೆಗ ಚಿಟಿ ಚಿಟಿ ಅಂದು ಒಂದ್ ನಸುಗಿನ್ಯಾಗ ಎದ್ದು ಕುಂತೇನಿ. ಹೊರಗ್ ಹೋಗ್ಬೇಕಂದ್ರ ಒಬ್ರಾನೊಬ್ರು ಸುಳಿವಿಲ್ಲ. ಕಡೆಕ್ ನಾನ ಎದ್ದು ಆ ಪ್ಲಾಸ್ಟಿಕ್ ಡಬರ್ಯಾಗ ನೀರ್ ತುಂಬಿಕೊಂಡು ಹೊರಬಿದ್ನಿ. ಎಲ್ಲಿ ಮಠ ನೋಡಿದ್ರು ಮುಗಿವಲ್ದಿ ಊರು. ಬಾಳು ಕುಂತ ಹಗರಾಗಕ್ಕ ಇಲ್ಲೇ ಹಂದಿ ಜಗ ಐತೆ ಹೊರತು ಮಂದಿಗ್ ಜಗ ಇಲ್ಲ. ನಡಿ ಬಿಡ್ವೆ, ಏನ್ ಚಂದ ಮಾತಾಡ್ತೀನಿ. ಹೌದು ಅಯ್ಯಪ್ಪ, ಆದ್ರ ಊರಿಗೆ ಹೋಗೋದನ್ನ ಮಾತ್ರ ನೀನ್ ಮರ್ತಾ ಬಿಡು. ನಾವಲ್ಲಪ್ಪ, ನನ್ನ ಕಡೆಯಿಂದ ಬಿಲ್ಕುಲ್ ಇಲ್ಲಿ ಇರಾಕ್ ಆಗುದಿಲ್ಲ. ಹೋಗ್ಲಿ, ನೀನು ನಾನು ಮುಂಬೈ ಬರೋಡಾ ಕಡೆ ಹೋಗಿ ಬರೋ ಮಟ 1-2 ವಾರ ಇರು. ನೀನು ಮುಂಬೈಕರ ಹೋಗ್ತಮ್ಮ, ದಿಲ್ಲಿಗರ ಹೋಗು. ಮತ್ತ ನನ್ನ ಪ್ರಕೃತಿಗೆ ಇಲ್ಲಿ ಹವಾ ಆಗಿ ಬರುದಿಲ್ಲ. ಪ್ರಕೃತಿ ಸರಿ ಇಲ್ಲ ಅಂದ್ರ ಈಗಿಂದೀಗ ಒಬ್ರಲ್ಲ 10 ಮಂದಿ ಡಾಕ್ಟರ್ ಕರೆಸ್ತೇನೆ ಬೇವ. ಶಾರದಾಗಿನ್ ಡಾಕ್ಟರ್ ಬಂದು ಹಗರ್ ಮಾಡುವಂತ ಜಡ್ ನನಗೇನು ಬಂದಿಲ್ ತಮ್ಮ. ಒಟ್ಟಿನ ಮೇಲೆ ನಾ ಇಲ್ಲಿ ಬಿಲ್ಕುಲ್ ಇರಂಗಿಲ್ಲ. ಅದ ಯಾಕ ಅಂತ ನೋಡ್ತಮ್ಮ, ಹರಿಯೋ ಹೊಳಿ ಕೂಡ, ಹಾಡೋ ಹಕ್ಕಿ ಕೂಡ, ಉಸಿರಾಡೋ ಮನುಷ್ಯರು ಕೂಡ ಬೆಳೆದಕ್ಕಿ ನಾನು. ಇಲ್ಲೇ 4 ಗಾಡಿ ನಡುವ ಗುಯ್ ಅನ್ನೋ ಮಷಿನ್ ಸಪ್ಪಳದ ಸಿಕ್ಕೊಂಡು ಆ ತಂಗಳಪೇಟೆಯಾಗಿನ ತಣ್ಣನ್ ಕೂಳು ತಿನ್ಕೊಂತಿದ್ರ ಕೂಳು ಕುಪ್ಪತ್ಗೆ ಆಕೈತಿ. ನಾಳೆ ಹೋಗು ಜೀವ ಇಂದ ಹೊಕ್ಕತ್ ನಂದು. ಅಲ್ಲ, ಅರಮನಿ ಅಂತ ಮನಿ, ಕೈಗೊಂದು ಕಾಲಿಗೊಂದು ಆಳು, ನಿನ್ನ ತೊಟ್ಟಲ್ದಾಗ ಹಾಕಿ ತೂಗುವಂತ ಗುಣವಂತ ಮಗ. ಇಷ್ಟೆಲ್ಲ ಇದ್ದು ಹಿಂಗ್ಯಾಕ್ ಮಾತಾಡ್ತೀವಿ ನೀನು? ಹೌದು ಬೇಯವ್ವ, ಇಷ್ಟು ದಿವಸ ಅಂತೂ ಆಗ್ಲಿಲ್ಲ. ಇನ್ನರ ನಿನ್ನ ಕೂಸಿನ ಜಾಕಿ ಮಾಡ್ದಂಗ ಮಾಡ್ಬೇಕಂತ ಕರ್ಕೊಂಡ್ ಬಂದೇನಿ. ಈಗ ಏಕಾಏಕಿ ಹೊರಟ್ ನಿಂತ್ರ ಹೆಂಗ ಬಾಳು? ಅವಾಗ ನೀನರ ಹೇಳೋ. ಯಾರು ಹೇಳಿದ್ರು ನಿಲ್ಲೋದಲ್ಲ. ಮರ ಹೊತ್ತು ನಿಂತವಂಗ ಮರದ ಮೇಲಿರೋ ಹಕ್ಕಿ ಮರಿನೂ ಬಾರನ ತಿಳಿತ ನಿನಗ. ಅಂದ್ರ ಏನ್ ಬೇಯವ್ವ? ರಾತ್ರಿ ಕಳೆದು ಹಗಲು ಹರಿಗೋಡದ ತಿಳ್ಕೊಂಡೆ ನಿನ್ನ ಹೆಸರಿ ಮ್ಯಾಲಾಗಿ ಕೆಲಸನ ನನ್ನ ಉಸಿರು. ಅದು ನಿಂತ ಗಳಿಗಿನ ನನ್ನ ಉಸಿರು ನಿಲ್ತದ. ಯವ್ವ, ಈಸ್ ದಿನ ದುಡ್ದಿ ಅಲ್ವೇ ನೀನು? ಅಷ್ಟ ಸಾಕು. ನಾನಿನ್ನ ಎಷ್ಟು ಸುಖದಿಂದ ನೋಡ್ತೀನಿ ಅಂತ ಈ ಶಾರದಾಗ ಇದ್ದರ ನೋಡು ನೀನು. ನಿನಗಿಲ್ಲ ಸುಖ, ನನಗೇನು ಕೊಟ್ಟಿತ್ತೋ ತಮ್ಮ ನಿನ್ನ ಶಾರ. ನನಗ ನನ್ನ ಹಳ್ಳಿನ ಕಾಶಿ ಕೈಲಾಸ, ಅಲ್ಲಿ ನುಚ್ಚ ರೊಟ್ಟಿನ ನನಗೆ ಹೋಳಿಗೆ ಪಾಯಸ. ನನ್ನೂರು ನನ್ನ ದೈವಾನ ಪಾರ್ವತಿ ಪರಮೇಶ್ವರ. ಇವತ್ತ ಊರಿಗೆ ಕಳಿಸ್ತೀನಿ ಅಂದ್ರೆ ನಾ ಹೊಸಲೊಳಗೆ ಕಾಲಿಡ್ತಾನೆ, ಇಲ್ಲ ಅಂದ್ರೆ ಹಿಂಗ ಹೊರಟೋಕ್ಕೇನಿ. ಬಾಳೋ ನೀನು? ನಾನು ಬರ್ತೀನಿ, ನೀ ಒಳಗ್ ಬಾರ್ಬೆ. ಬಂದು ನಿನ್ ಮಗನಿಗೆ ತುಸು ಸಮಾಧಾನ ಮಾಡ್ಯಾರ ಹೋಗುವಂತಿ. ಬಾ ಒಳಗ್ ಬಾ. ದಾನದೊಳಗ ದೊಡ್ಡ ದಾನ ಅಂದ್ರ ಸಮಾಧಾನ. ಅವನ ಅದನ್ನ ಹುಡುಕೊಂಡು ಬರ್ಲಿಲ್ಲ ಅಂದ್ರೆ ನಾ ಎಲ್ಲಿಂದ ತಂದು ಕೊಡ್ಲು ಬಾಳ. ಆಯ್ತವ, ನನಗೂ ಎಲ್ಲ ತಿಳಿದಂಗಾತು. ಇವತ್ತನ ಎಲ್ಲರೂ ಊರಿಗೆ ಹೋಗೋಣ. ಹುಚ್ಚ, ನನಗೂ ಸಮಾಧಾನ ಸಿಗೋದಾದ್ರ ನಾನು ಅಲ್ಲೇ ಇದ್ದ ಹುಡುಕ್ತೀನಿ. ಸುಖ ಸಮಾಧಾನ. ಇನ್ನರ ಒಳಗ್ ಬಾರ್ಬೇ ಯವ್ವ. ಬರ್ತೀನಿ ತಮ್ಮ. ನಮ್ಮ ಹಳ್ಳಿನ ನಮಗ ಕಾಶಿ ಕೈಲಾಸ. ನಮ್ಮ ಹಳ್ಳಿಯೂರ ನಮ್ಗ ಪಾಡ, ನಮ್ಗ ಪಾಡ, ಯಾತಕವ ಶಾರ ಊರ ಬ್ಯಾಡ. ಬಾನುಲಿ ನಾಟಕ ರಚನಾ ಸ್ಪರ್ಧೆಯಲ್ಲಿ ಪುರಸ್ಕೃತ ನಾಟಕ ಕಾಶಿ ಕೈಲಾಸ ಕೇಳಿದಿರಿ. ಬರೆದವರು ಶ್ರೀ BR ಪೊಲೀಸ್ ಪಾಟೀಲ್. ಪಾತ್ರ ವಿವರ: ಕಾಶಿಬಾಯಿ ಕವಿತಾ ಕಾಶಪ್ಪನವರ್, ಹುಚ್ಚಪ್ಪ ಬಸವರಾಜ್ ಮಲ್ಲಿಗವಾಡ್, ಬಾಳು ವೆಂಕಟೇಶ್ ಬಾದನಟ್ಟಿ, ವಿಲಾಸರಾವ್ ಸೋಮಶೇಖರ್ ಜಾಡರ್. ಶರಣು ಪಾತ್ರ ವಹಿಸಿ ನಾಟಕವನ್ನ ನಿರ್ದೇಶಿಸಿ ನಿರ್ಮಾಣ ಮಾಡಿದವರು ಡಾಕ್ಟರ್ ಶಶಿಧರ್ ನರೇಂದ್ರ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.